ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೆಲ್ಲ ಅಮ್ಮ ಕೇಳಿದ್ರೆ ಹೇಗನ್ಸಲ್ಲ ಹೇಳು? ಅಕ್ಕನ ಲೈಫಲ್ಲೂ ಹಿಂಗೆ ಆಗ್ಬೋದು ಅಂತ ಭಯ ಆಗಲ್ವಾ ಅಣ್ಣ? ಅವಳು ನೋಡಿದ್ರೆ ಇಲ್ಲೇನೋ ಕಿತಾಪತಿ ಮಾಡಕ್ಕೆ ಬಂದಿದ್ದಾಳೆ ಅನಿಸ್ತಾ ಇದೆ. ನಾನ್ ನಿಂಗ್ ಅವತ್ತೇ ಹೇಳ್ದೆ ಅಲ್ವಾ, ಫೋಟೋ ಶೂಟ್ ಮಾಡ್ಸೋ ನೆಪದಲ್ಲಿ ಬಾವನ್ ಕೈ ಹಿಡ್ದಿದ್ದೇನು, ಬಾವನ್ ಹೆಗ್ಲ ಮೇಲೆ ಕೈ ಹಾಕಿದ್ದೇನು. ಇವಾಗ ನೋಡಿದ್ರೆ ಮೆಹಂದಿ ಹಾಕೋ ನೆಪದಲ್ಲಿ ಊರವ್ರ ಕತೆ ಎಲ್ಲ ಹೇಳ್ತಿದ್ದಾಳೆ. ನಂಗ್ ತುಂಬಾ ಕೋಪ ಬರ್ತಾ ಇದೆ ಅಣ್ಣ. ನಾನೇನೋ ಮಾಡಷ್ಟ್ರಲ್ಲಿ ನೀನ್ ಹೋಗಿ ನಿನ್ ಸ್ಟೈಲ್ ಅಲ್ಲೇ ವಿಚಾರಿಸ್ಕೊ ಹೋಗು. ಅಣ್ಣ, ಶುಭ ಕಾರ್ಯ ನಡೀತಿರೋ ಮನೇಲಿ ಈ ತರ ಅಪಶಕುನ ಮಾತಾಡಿದ್ರೆ ಆಮೇಲೆ ತಲೆ ಕೆಟ್ಟು ನಾನೇನಾದ್ರೂ ಮಾಡ್ಬಿಡ್ತೀನಿ. ಮೊದ್ಲು ನೀನ್ ಹೋಗಿ ವಿಚಾರಿಸೋಣ. ಇರೋ ನಾನೇ ಹೋಗಿ ವಿಚಾರಿಸ್ತೀನಿ. ಏನ್ ಮಾಡೋದು ಆಂಟಿ, ನಾವ್ ಏನೇ ಅನ್ಕೊಂಡ್ರು ನಮ್ ಹಣೆಲಿ ಏನ್ ಬರ್ದಿರುತ್ತೋ ಅದೇ ಆಗೋದಲ್ವಾ? ಏಯ್ ಸಾಕ್ ನಿಲ್ಸು. ಏನಾಯ್ತು? ಏನ್ ಮಾತಾಡ್ತಿದ್ಯಾ ನೀನು? ಸಂಬಂಧ ಇಲ್ಲದಿರೋ ವಿಷಯನ ಇಲ್ಲಿ ಯಾಕೆ ಮಾತಾಡ್ತಿದ್ಯಾ? ಅಣ್ಣ ಹೋಗ್ಲಿ ಬಿಡು. ರಾಧಿಕಾ, ನೀನ್ ಸುಮ್ನೆ ಇರು. ಶುಭ ಕಾರ್ಯ ನಡೀತಿರೋ ಮನೆಯಲ್ಲಿ ಬರೀ ಅಪಶಕುನೇ ಮಾತಾಡ್ತಾಳೆ. ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ, ಡಿವೋರ್ಸ್ ಆಗಿರೋದ್ರ ಬಗ್ಗೆ ನಿನ್ನ ಹತ್ರ ಯಾರಾದ್ರೂ ಕೇಳಿದ್ರ? ಸೂಪರ್ ಅಣ್ಣ, ಕೇಳು. ಏನ್ ನನ್ನ ಗುರಾಯಿಸ್ತಾ ಇದ್ಯಾ? ನಮ್ಮ ಅಣ್ಣ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲ, ನಾನು ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ನನ್ನ ತಂಗಿ ಚಿರುನ ಮದುವೆ ಆಗೋದ್ರಿಂದ ನಿನ್ಗೇನ್ ಸಮಸ್ಯೆ ಇದೆ? ಸಮಸ್ಯೆ ಎಲ್ಲ ಏನೂ ಇಲ್ಲ. ಯಾಕೆ ಕೇಳ್ತಾ ಇದ್ದೀರಾ? ಮತ್ತೆ ಯಾಕೆ ಫೋಟೋ ಶೂಟ್ ಅಲ್ಲಿ ಪೋಸ್ ಕೊಡೋ ನೆಪದಲ್ಲಿ ಚಿರು ಹತ್ರ ಕ್ಲೋಸ್ ಆಗಿ ಮೂವ್ ಮಾಡಿದೆ? ನೋಡು, ಈ ಇವೆಂಟ್ ಎಲ್ಲ ಚೆನ್ನಾಗಿ ಆಗ್ಬೇಕು ಅನ್ನೋ ಕಾರಣಕ್ಕೆ ರಾಧಿಕಾ ಚಿರು ನಿನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನೀನ್ ಯಾವ ಕೆಲಸ ಮಾಡಕ್ ಬಂದಿದ್ಯೋ ಆ ಕೆಲಸನ ಮಾತ್ರ ಮಾಡ್ಕೊಂಡು ಹೋಗು. ಏನ್ ಬ್ರೋ ಹೀಗ್ ಮಾತಾಡ್ತಾ ಇದ್ದೀರಾ? ಮತ್ತೆ ನೀನ್ ಮಾತ್ರ ಮದುವೆ ಮನೆಗೆ ಬಂದು ಯಾವ್ದಾವ್ದೋ ಕಥೆಗಳನ್ನ ಮಾತಾಡ್ಬೋದಾ? ಪಾಪ ನಮ್ಮ ಅಮ್ಮಂಗೆ ತನ್ನ ಮಗಳಿಗೂ ಹೀಗೆ ಆಗ್ಬೋದು ಅಂತ ಭಯ ಆಗಲ್ವಾ? ಇದೇ ನಿನ್ಗೆ ಲಾಸ್ಟ್ ವಾರ್ನಿಂಗು. ಮತ್ತೆ ನೀನ್ ಇದೇ ತರ ನೆಗೆಟಿವ್ ಆಗಿ ಮಾತಾಡಿದ್ರೆ